ಭೀಮ ಸಂಗಮನಿತ ಕಾಮ ನುಣ ಘಾಮ ಸೋಮ ಸುತ್ಕಾಮ ನುತನಾಮ ಜಯ ಕಾಮ ಕ್ಷಾಮರ ಪರೋಗಾಮ ಭೀಮ ಪರಸೀಮ ಕಾಮಹರ ದೇವ ಪರರಾಮ ಸುಪ್ರೇಮ ರಾಮನ ಸಾರ್ವಭೌಮಕ್ಕೆ ಜೈ ಪರ ಜೈ ಪರ ಬಹುಪರ. ಲಂಕಾದಿ ಬಾಲನ ದೇವ ರಾವಣ ಲೋಕೈಕ ವೀರ. ಲಂಕಾದಿ ಬಾಲನ ದೇವ ರಾವಣ ಲೋಕೈಕ ವೀರ. ಪಾಕಾರಿ ಸನ್ನೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ಪಾಕಾರಿ ಸಂಯುತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ. ಲಂಕಾದಿ ಬಾಲ ದೇವ ರಾಮನ ಸಾರ್ವಭೌಮಕ್ಕೆ ಜೈ ಪರ ಬಹುಪರ ಜೈ ಪರ. ഗർഭോണ്ഡമെല്ലമം കരകഥകൊളിസിർക്കും മഹേന്ദ്രോതി ദേവർക്കളെന്നും സേവിപരൂ. ഇന്ദ്ര അഗ്നി ഹേമ ದಿಕ್ಪಾಲಕರು ಎನ್ನಂ ಕಂಡರೆ ಖಳಗಳೊನೆ ನೊಡಗುತ್ತಿರ್ಪರ್ ಖಳ ಪ್ರಹಸ್ಥ ಪೌಲಸ್ಯ ವಂಶೋದ್ಭವ ಮಹಾ ಬ್ರಾಹ್ಮಣ. ಈ ದೋಷ ಕಂಡ ರವಿಗೆ ಆಧಾರು ಸರಿಸಮರು ತ್ರಿಭುವನದಿ. ವಿಭೀಷಣ, ಪ್ರಹಸ್ತ, ಕುಂಭಕರ್ಣ, ಕುಮಾರ ಇಂದ್ರಜಿತು ವಿಜಯ ಧ್ವಜವ ಮೆರೆಸಿ ಹೇಳಿದೆ ದಶಮುಖನ ಹರಿಯ ವಿಜಯ. ವಿಜಯ ಧ್ವಜವ ಮೆರೆಸಿ ಹೇಳಿದೆ ದಶಮುಖನ ಹರಿಯ ವಿಜಯ. पूरितं प्रतिध्वनिपरं प्रचण्ड पराक्रमोभितम्. प्रभापूरितं प्रतिध्वनिपरं प्रचण्ड पराक्रमोभितम्. सदा शिवनवर विभूति विलसित सदा शिवनवर विभूति विलसित यश भाग्यदव यश भक्त विजय भजव ಮೆರಸಿ ಗೆಲಿದೆ ದಶಮುಖನ ಹಿರಿಯ ವಿಜಯ. ವಿಜಯ ವಧುವಕರ ಹಿಡಿದು ನಡೆದು ದಶ ವಿಷಯೊಳ್ಳಿ ಮೆರವೇ.
ವಿಷಯ ವಧುವ ಕರ ಬೆಳೆದು ನಡೆದು ದಶ ವಿಷಯಲಿಟ್ಟು ನೆರವೇ ಅಖಿಲ ಲೋಕದತಿ ಸಮಾನರಹಿತ ಅಖಿಲ ಲೋಕದತಿ ಸಮಾನರಹಿತ ಪ್ರಭುವೆನಿಪ ದಶಮುಖಕ್ಕೆ ಸಮರಿಹರೆ ಪ್ರಭುವೆನಿಪ ದಶಮುಖಗೆ ಸಮರಿಹರೆ ಪ್ರಭುವೆನಿಪ ದಶಮುಖಗೆ ಸಮರಿಹರೆ ಪ್ರಭುವೆನಿಪ ದಶಮುಖಗೆ ಸಮರಿಹರೆ ವಿಜಯ ಭುಜವ ಮೆರೆಸಿ ಗೆಲಿತೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಕುಂಭಕರ್ಣ ವಿಭೀಷಣ ರಾವಣೇಶ್ವರ ಕುಮಾರ ಇಂದ್ರಜಿತು ಅಪ್ಪಾಜಿ ಅಖಂಡ ಮಂಡಲ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆ ಎಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ಹುಂಡ ಮುಂಡಗಳನ್ನು ಚಂಡಾಳಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು ಧೋರಣಿ ಮಂಡಲದ ಆಳ್ವಿಕೆಯ ಪದವಿ ಪಟ್ಟವನ್ನ ದೋರ್ದಂಡನಾದ ನನ್ನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ನನಗೆ ಸಹಾಯಕರಾಗಿ ಸಮರ ಸಿಂಹದಂತೆ ಹೋರಾಡಿದ ಅಮಾತ್ಯ ರತ್ನ ಪ್ರಹಸ್ತ ಮಹೋದಯರೇ ಅಂಕವೀರನೆಂಬ ಬಿರುದನ್ನು ಪಡೆದು ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹಡಿಪಾಯದಂತಿರುವ ಎನ್ನನುಜರಾದ ವಿಭೀಷಣ ರಾವಣೇಶ್ವರ ಕುಂಭಕರ್ಣಾದಿಗಳೇ ಸಮರಾಂಗಣದಲ್ಲಿ ಸಮರ ಸಿಂಹದಂತೆ ಹೋರಾಡಿದ ವೀರೋಧಿ ಯೋಧರೇ ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲೂ ದಿಗ್ವಿಜಯವನ್ನೇ ಸಾಧಿಸಿ ದಿಗ್ವಿಜಯಿ ಪರಾಕ್ರಮಿ ಎಂದು ಪ್ರಖ್ಯಾತನಾಗಿರುವ ಈ ದಶಾನನ ಸಾರ್ವಭೌಮ ಪ್ರಹಸ್ತ ಮಹಾಪ್ರಭು ಅಷ್ಟದಿಕ್ಪಾಲಕರನ್ನು ನನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹಗಳನ್ನೇ ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತವಾಗಿ ಜೋಡಿಸಿದ ಚತುಸ್ರಾಸ್ತ್ರ ಪಂಡಿತನಾದ ಈ ಸುವರ್ಣಲಂಕಾಧೀಶ್ವರ ಅಲ್ಲದೆ ನನ್ನ ತಾತನಾದ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ನನಗೋರಿಂದಲೂ ಮರಣವೇ ಬೋರದಂತೆ ವರವನ್ನು ಪಡೆದ ಧೀರ ದಶಕಂಠ ಇನ್ನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶಿ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತೊಂಟಿಯನ್ನಾಗಿಸಿ ಸಾಮಗಾನ ನೋಡಿಸಿ ಶಂಕರಾಭರಣವನ್ನು ಹಾಡಿ ಶಂಕರನನ್ನು ಮೆಚ್ಚಿಸಿದ ಮಹಾನ್ ಶಿವಭಕ್ತ ಇನ್ನು ಮಾತೃಶ್ರೀ ಕೈಕಸಾ ದೇವಿಯವರ
ಸೈಕತೋ ಲಿಂಗಾರ್ಚನೆಯ ಫಲದಿಂದ ನಮ್ಮ ದಿಗ್ವಿಜಯದ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನಡೆಯಿತು. ಪ್ರಹಸ್ತ ಮಹಾಪ್ರಭು ಇನ್ನು ಅರನ ವರ ಬಲವೆಂಬ ವಜ್ರ ಕವಚವನ್ನು ತೊಟ್ಟು ಅರನ ವರ ಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರೋರುವ ವೃಂದವನ್ನೇ ಹಾರುಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಏ ಸುವರ್ಣಲಂಕಾಧೀಶ್ವರ ಪ್ರಹಸ್ತ ಮಹಾಪ್ರಭು ತ್ರಿಭುವನ ಭೀಕರ ಭಯಂಕರ ಈ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಅಷ್ಟದಿಕ್ಪಾಲಕರು ನವಗ್ರಹಗಳು ಅವರವರ ಕಾರ್ಯದಲ್ಲಿ ನಿರತರಾಗಿರುವರೇ. ವಿಜ್ಞಾಪಿಸೋಣ ಮಹಾಪ್ರಭು. ವೀರ ಧೀರ ರಣ ಭೀಕರ ಸುರವರ ಕಟ್ಟೇವರ ವೀರ ಧೀರ ರಣ ಭೀಕರ ಸುರವರ ಕಟ್ಟೇವರ ಅಮಿತ ಸುಖದಿ ತುರಿತ ಬರೆದು ನರೇಂದ್ರನಿಗೆ ಜಯ ನರೇಂದ್ರನಿಗೆ ಜಯ ನರೇಂದ್ರನಿಗೆ ಜಯ. ಮಹಾಪ್ರಭು ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷಗರುಡ ಗಂಧರ್ವಗಿಂದರ ಕಿಂಪುರುಷಾದಿಯಾಗಿ ದೇವ ದಾನವ ಎಲ್ಲರೂ ಗಡಗಡ ನಡುಗಿ ಅದುರಿ ಅಲ್ಲಾಡಿ ಹೋಗುವರು. ಅದರೊಳಗೆ ಹಾಗೇನಾದ್ರೂ ಅವರು ವರ್ತಿಸಿದ್ರೆ ನಾನಿಲ್ಲವೇ? ಹಲೈ ಪ್ರಹಸ್ತ ಸಾಕು ಸಾಕು. ಕುಂಭಕರ್ಣ, ನಿನ್ನ ಅಭಿಪ್ರಾಯವೇನು? ಅಗ್ರಜ, ಪರೆಯನ್ನು ಗೆಲ್ಲುವೆ ಬರದೊಳಗೆ, ಪರೆಯನ್ನು ಗೆಲ್ಲುವೆ ಬರದೊಳಗೆ, ಹೊರರ ಕಡೆದಿಡುವ ದೊರದೊಳಗೆ, ಕರೆಯನ್ನು ಗೆಲ್ಲುವೆ ಬರದೊಳಗೆ. ಯಕ್ಷಗಾನ ಗಂಧರ್ವರ ಪಿಡಿದು ಕದಂಗಾತದೆ ಗಟ್ಟಿ ಮೆರೆಯುವೆ. ಯಕ್ಷಗಾನ ಗಂಧರ್ವರ ಪಿಡಿದು ಕದಂಗಾತದೆ ಗಟ್ಟಿ ಮೆರೆಯುವೆ. ಕರೆಯನ್ನು ಗೆಲ್ಲುವೆ ಬರದೊಳಗೆ, ಹೊರರ ಕಡೆದಿಡುವ ದೊರದೊಳಗೆ, ಕರೆಯನ್ನು ಗೆಲ್ಲುವೆ ಬರದೊಳಗೆ, ಕರೆಯನ್ನು ಗೆಲ್ಲುವೆ ಬರದೊಳಗೆ, ಕರೆಯನ್ನು ಗೆಲ್ಲುವೆ ಬರದೊಳಗೆ. ಅಗ್ರಜ, ಕುಂಭಕರ್ಣ, ನಿನ್ನ ಹೆಸರು ಕೇಳಿದ ಮೋಸದಿಂದಲೇ ಗಡಗಡನು ನಡುಗುವರು. ಮುಂದೇನಪ್ಪಣೆ? ವಿಭೀಷಣ, ಭಲೆ ಭಲೆ ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಶಗಮಲ್ಲ, ವ್ಯಕ್ತಿಗಳೇ ಬೆರೆದು ಗಗನವೇ ಹೊರಿದು ಪೃಥ್ವಿಯೇ ತೊಲ್ಲಲಗೊಳಿಸುವಂತೆ ಮಾಡಬಲ್ಲ ಈ ದಕ್ಷಿಣೇಶ್ವರನು ಆ ಮೃಡನ ಭಕ್ತನು. ಅವನೊಬ್ಬನಿಗಲ್ಲದೆ ಆ ನನ್ನ ಆರಾಧ್ಯ ದೈವ ಆ ಹರನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ಹೇಗಿರುವಲ್ಲಿ ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪವೇ? ಏನಿದು ಪ್ರಭು? ಏನೀ ಕರ್ಕಶ ಧ್ವನಿ? ಈ ಧ್ವನಿಯು ನನ್ನ ಮುದ್ದಿನ ಸಹೋದರಿ ಧ್ವನಿಯಂತೆ ಕೇಳಿ ಬರುತ್ತಿರುವುದಲ್ಲ. ಎಲ್ಲವೋ ಅಕರಕ್ಕ ಮಕ್ಷ, ಅದೇನೆಂದು ನೋಡಿ ಕರ್ಕೊಂಬರ್ತೀವಿ ಪ್ರಭು. ಬರ ಏನದು? ಇದೇನಿದು ಸಹೋದರಿ?
ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಮಾಡಿದ ಆ ದ್ರೋಹಿಗಳಾರು? ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ದಂಡ ಜಪಸರ ಭೂಷಿತನಾಗಿರಲಿ, ಅವನು ಅಂಡಪಿಂಡ ಬ್ರಹ್ಮಾಂಡದಲ್ಲೆಲ್ಲೇ ಹೊಡಗಿದ್ದರು ಅವನನ್ನು ಸೆಳೆದು ತಂದು ಅವನ ಕರುಳುಗಳನ್ನು ಬಗೆದು ನಿನ್ನ ಕೊರಳಿಗೆ ಮಾಲೆ ಹಾಕುತ್ತೇನೆ. ಹೇಳು, ಏನಾಯಿತು? ಸರಿಯಾಗಿ ಮಗಳು. ಎಲ್ಲವೋ ಅಕರಾಕ್ಷ ಮಕರಾಕ್ಷ, ಅವಳೇನು ಹೇಳುತ್ತಿರುವಳು? ಹೇಳ್ತೀನಿ. ಈಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿ. ಏನು? ನಮ್ಮ ದಂಡಕಾರಣ್ಯದಲ್ಲಿ ನರಮಾನವರ ಪ್ರವೇಶವೇ? ರಾಮ ಲಕ್ಷ್ಮಣ ಸೀತೆ ಅಂತ ಪ್ರಭು. ರಾಮ ಲಕ್ಷ್ಮಣ ಸೀತೆ? ಹೌದು ಪ್ರಭು. ಒಂದು ಶಿವಧನುಸನ್ನು ಎತ್ತಲು ಹೋದಾಗ ನನ್ನನ್ನು ನೋಡಿ ತಾತ್ಸಾರ ಭಾವದಿಂದ ನಗುತ್ತಿದ್ದ ಸೀತೆ ಏನು ಬಂದೇನಾಯಿತು? ಸೀತೆ ಬಹಳ ಸೌಂದರ್ಯವತಿ. ಹೌದು. ನಿನಗ್ ಜೋಡಿ ಅಂತ ಕರ್ಕಂಬರಕ್ ಹೋಗಿದ್ದಾರೆ ಪ್ರಭು. ಆಹಾ. ಲಕ್ಷ್ಮಣ ಇದಾನಲ್ಲ ಪ್ರಭು, ಲಕ್ಷ್ಮಣ ಬಹಳ ಪಟಿಂಗ ಪ್ರಭು, ಕುಯ್ದು ಕಳಿಸಿದ್ದಾನೆ ಪ್ರಭು. ಏಕೆ ಈ ವಿಚಾರವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ಇದ್ರು ಪ್ರಭು, ಅವರು ಎಲ್ಲ ಹತರಾದರು ಪ್ರಭು. ಅರೆ, ನಮ್ಮ ಕರದೂಷಣಾದಿಗಳ ಬಾಣದಿಂದ ಒಂದೇ ಏಟಿಗೆ ಹತರಾದರೆ ಆ ನರಮಾನವರು ಹೋಯಲು ಬಿಡು ದ್ರೋಹಿಗಳು. ಸತ್ತವ್ರು ನಮ್ಮವ್ರು ಅವರು ಅನ್ಕೊಂಡ್ಬಿಟ್ಟವ್ರು ಪ್ರಭು. ರಾಮ ಲಕ್ಷ್ಮಣರಲ್ಲ ಪ್ರಭು ಸತ್ತವರು, ನಮ್ಮ ಕರದೂಷಣ. ಏನಂದೆ? ಹೊರಸುರ ಶೌರ್ಯ, ಹೊರಸುರ ಶೌರ್ಯ, ನಾದಲೋಲನಾದೊಡೇನು ಪರದಲ್ಲಿ ಅವನವೇಂದ್ರ ಧೀರ ಶೂರ ಅನುಜನಿಗ ದೋರ್ಪರದು ಗುರುದಿಗೆಲ್ಲ ದೂರ್ಪರದು ಹೊರಸುರ ಶೌರ್ಯ. ನಳಿಸಿದ ವಿಜಯ ಬಗೆದು ಬಗೆಗಳ ನಳಿಸಿದ ವಿಜಯ ಬಗೆದು ವೈರಿ ನಿಂತು ನಗೆದಗಿಸು ಬಗೆಗಳ ಧವನ ಜಳಜಳಿಸಿ ಧವನ ಬಡ ಬಡನೆ ಧವನಿ ಧರ ಹರಿಸ ದೂರ ತೊಳೆ ನಗೆ ದುರೇ. ಧವನ ಜಳಜಳಿಸಿ ಧವನ ಬಡ ಬಡನೆ ಧವನಿ ಧರ ಹರಿ ದೂರದೊಳೆ ನಗೆ ದುರೇ. ಅವಗಿಸಿ ಶಿವ ಮಹಾ ವಚನ ಹೊಳಿಲ ನಡೆ ನಡೆ ನೋಡಿಗ ಸಿಗಿವ ಕೊಡಚುಲ ಚೌರ್ಯ. ನಾದರೋಲ ನಾದೊಡೇನು ಬರದಲ್ಲಿ ಸಿಗಿವ ಕೊಡಚುಲ ಚೌರ್ಯ. ನರಮಾನವರಿಂದ ನಮ್ಮ ಕರದೂಷಣಾದಿಗಳು ಹತರಾದರೆ ಅಪಮಾನ ಸಹಿಸಲಾಗದ ಅಪಮಾನ. ಅಪಮಾನ ಅಪಮಾನ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತನಂತೆ ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದಿದ್ದರೆ ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಈಗಿರುವಲ್ಲಿ ನಮ್ಮ ದಂಡ ಕಾರಣಕ್ಕೆ ನೆಲೆಸಿ ನಮಗೆ ಅನ್ಯಾಯವೆಸಗಿರುವ ಆ ನರಮಾನವರು ಎಂತಹ ಫಲಶಾಲಿಗಳಾಗಿರಬಹುದು. ಅಗ್ರಜ, ಪರಿವಾರ ಸಮೇತವಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ನಿಲ್ಲು ಸಹೋದರ, ಈ ಕಾರ್ಯವು ನಿನ್ನಿಂದಾಗದು. ನೀನು ಸುಮ್ಮನಿರು. ಶಾಂತಿ ಕುಂಭಕರ್ಣ, ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪಣಖ ಇತ್ತವ, ನಿನ್ನನ್ನು ಅವರು ಸುಮ್ಮನೆ ಗಾಯಸಿಗೊಳಿಸಿದರೆ ನಿಜ ಹೇಳು. ಅಪ್ಪಾಜಿ, ಆ ರಾಮ ಲಕ್ಷ್ಮಣನನ್ನು ಒಂದೇ ಬಾಣದಿಂದ ಪ್ರಯತ್ನಿಸಿ ನಾನು ಆ ಸೀತೆಯನ್ನು ಕುಮಾರ ಇಂದ್ರಜಿತು, ಈ ಕಾರ್ಯವು ಸಹ ನಿನ್ನಿಂದಾಗದು. ನೀನು ಸಹ ಸ್ವಲ್ಪ ತಾಳ್ಮೆಯಿಂದಿರು. ಪ್ರಭು,
ಈ ಕಾರ್ಯಕ್ಕೆ, ಈ ಸೀತಾಪರಣ ಕಾರ್ಯಕ್ಕೆ ನನಗಾರೂ ಸಹಾಯಕರಿಲ್ಲವೇ? ಪ್ರಭು ಅಣ್ಣ, ಮಾವನಾದ ಮಾರೀಚನನ್ನು ನೆನೆಸಿಕೋ, ಅವನಿಂದ ಈ ಕಾರ್ಯವಾಗುವುದಣ್ಣ. ಭಲೆ ಭಲೆ ಸಹೋದರಿ, ನಿನ್ನ ನಾಸಿಕವು ಹೋಗಿದ್ದರೂ ನಿನ್ನ ಬುದ್ಧಿಯು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ. ಇಷ್ಟು ಚುರುಕುತನದ ಬುದ್ಧಿಯನ್ನು ನೀನು ನಮ್ಮ ದಂಡಕಾರಣ್ಯದಲ್ಲಿ ತೋರಿಸಿದ್ದರೆ ಹೀಗೆ ನಾಸಿಕವನ್ನು ಕಳೆದುಕೊಂಡು ನನ್ನೆದುರಿಗೆ ನಿಲ್ಲುವ ಪ್ರಮೇಯವೇ ಬರುತ್ತಿರಲಿಲ್ಲ. ಯಾರಲ್ಲಿ? ಅಕರಾಕ್ಷ ಮಗರಾಕ್ಷ, ನಮ್ಮ ರಾಜವೈದ್ಯರಿಂದ ಈಕೆಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿ. ಸರ್ ಮಾಡ್ತೀವಿ, ಸರ್ ಮಾಡ್ತೀವಿ. ಪ್ರಹಸ್ತ, ಹೊರಮಾಡು ನನ್ನ ಮಾವ ಮಾರೀಚನನ್ನು. ಶಂಭೋ ಮಹಾದೇವ ಶಿವನೇ, ಶಂಭೋ ಮಹಾದೇವ, ಶಂಭೋ ಮಹಾದೇವ ಶಿವನೇ, ಶಂಭೋ ಮಹಾದೇವ. ಬಾಲನೇತ್ರನೆ ತ್ರಿಶೂಲಧರನೆ, ಬಾಲನೇತ್ರನೆ ತ್ರಿಶೂಲಧರನೆ, ನೀಲಾರೂಪನೆ ಡಮರುಗಧಾರನೆ, ನೀಲಾರೂಪನೆ ಡಮರುಗಧಾರನೆ, ಶಂಭೋ ಮಹಾದೇವ ಶಿವನೇ, ಶಂಭೋ ಮಹಾದೇವ. ಭಕ್ತೋದಾರ ಭವ ಭಯ ದೂರ, ಭಕ್ತೋದಾರ ಭವ ಭಯ ದೂರ, ಸತ್ಯ ಸ್ವರೂಪನೆ ಜಗದೋದಾರನೆ, ಸತ್ಯ ಸ್ವರೂಪನೆ ಜಗದೋದಾರನೆ, ಶಂಭೋ ಮಹಾದೇವ ಶಿವನೇ, ಶಂಭೋ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದಾನವೇಂದ್ರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ ಮಾರೀಚ, ಮಾನವ ಕ್ರಿಮಿಕೀಟಗಳಿಂದ ಲಂಕೆಗೆ ಆಗಿದೆ ಸಹಿಸಲಾಗದ ಅಪಮಾನ. ಹಿಂದೆ ವಿಶ್ವಾಮಿತ್ರ ಯಾಗದಲ್ಲಿ ತಾಟಕಿ ಸುಭಾವರನ್ನು ವಧಿಸಿ ನಿನ್ನನ್ನು ಬಹುವಾಗಿ ಕಾಡಿದ ಆ ರಾಮ ಲಕ್ಷ್ಮಣರು ಸೀತೆಯರೊಡನೆ ನಮ್ಮ ದಂಡಕಾರಣ್ಯದಲ್ಲಿರುವರು. ನಾನು ಹೇಳಿದಂತೆ ನೀನು ಹೇಮಸಾರಂಗ ರೂಪವನ್ನು ಧರಿಸಿ ಆ ಪರ್ಣಕೂಟಿರ ಬಳಿ ಸುಳಿದಾಡು. ಈ ನಿನ್ನ ಭಿನ್ನಾಣ ಒಣಪುಗಳನ್ನು ನೋಡಿದ ಆ ಸೀತೆಯು ನೀನು ಬೇಕೆಂದು ಆ ರಾಮನಲ್ಲಿ ಹಠ ಮಾಡುವಳು. ಆ ಸುಸಂದರ್ಭವನ್ನು ನೋಡಿ ನಿನ್ನ ಮಾಯಾಜಾಲದಿಂದ ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಆಗ ನಾನು ನನ್ನ ಮಾಯಾಜಾಲದಿಂದ ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆ. ತಿಳಿಯಿತೆ ಮಾವ? ದಾನವೇಂದ್ರ, ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳು. ಹಿಂದೆ ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಶ್ರೀರಾಮಚಂದ್ರನ ಶರಾಘಾತದಿಂದ ನನ್ನ ಪ್ರಾಣ ಉಳಿದದ್ದೇ ನನ್ನ ಪೂರ್ವ ಜನ್ಮ ಪುಣ್ಯ ವಿಶೇಷವು. ಈಗ ನನ್ನಿಂದ ಈ ಕಾರ್ಯವು ಸಾಧ್ಯವಿಲ್ಲ, ನನ್ನನ್ನು ಮನ್ನಿಸು. ಏನೆಂದೆಯೋ ಮಾವ? ಆ ನನ್ನ ಶತ್ರುವಾದ ಹರಿಗೆ ಏಕಮುಖ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡು ಬೇರುಂಡನಿಗೆ ಎರಡು ಮುಖಗಳು. ನನ್ನ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದ ದತ್ತಾತ್ರೇಯನಿಗೆ ಮೂರು ಮುಖಗಳು. ನನ್ನ ತಾತ ಬ್ರಹ್ಮದೇವನಿಗೆ 4 ಮುಖಗಳು. ನನ್ನ ಹಾರಾತ್ಮ ದೈವ ಪರಶಿವನಿಗೆ 5 ಮುಖಗಳು. ಷಣ್ಮುಖನಿಗೆ 6 ಮುಖಗಳು. ಆದಿಶೇಷನಿಗೆ 7 ಮುಖಗಳು.
ದುಷ್ಟ ಶಕ್ತಿ ದುರ್ಗೆಗೆ ಅಷ್ಟಮುಖಗಳು, ನವನಾಥನಿಗೆ 9 ಮುಖಗಳು. ಆದರೆ ಆದರೆ ಈ ಲಂಕೇಶ್ವರ ದಕ್ಷಿಣೇಶ್ವರನಿಗೆ 10 ಮುಖಗಳು. ತಿಳಿದಿಲ್ಲವೇನೋ? ನೀನು ನಾನು ಹೇಳಿದಂತೆ ಈ ಕಾರ್ಯವನ್ನು ನಡೆಸಿದರೆ ಸರಿ, ಇಲ್ಲವಾದರೆ ಈ ನನ್ನ ಖಡ್ಗಕ್ಕೆ ಆಹುತಿಯಾಗಬೇಕಾದದ್ದು ಎಚ್ಚರ. ಈ ನೀಚನಿಗೆ ಬುದ್ಧಿಗೆಟ್ಟಿರುವುದು. ಈ ನೀಚನ ಗದಾಘಾತಕ್ಕೆ ಸಿಕ್ಕಿ ಹತನಾಗುವುದಕ್ಕಿಂತ ಶ್ರೀರಾಮ ಬಾಣಕ್ಕೆ ತುತ್ತಾದರೆ ಮೋಕ್ಷ ಪ್ರಾಪ್ತಿಯಾದರೂ ಆಗುವುದು. ದಾನವೇಂದ್ರ, ಮಾವ, ನಿನ್ನಿಷ್ಟದಂತೆ ಆಗಲಿ. ಮಾವ, ಈಗ ದಾರಿಗೆ ಬಂದೆಯೋ? ಬರಲೇಬೇಕು. ನಾನು ಹೇಳಿದಂತೆ ನಿನ್ನ ಕಾರ್ಯವನ್ನು ಮಾಡು, ನಾನು ನನ್ನ ಕಾರ್ಯವನ್ನು ಸಾಧಿಸುತ್ತೇನೆ. ಇನ್ನು ನನ್ನ ಮುಂದಿನ ಕಾರ್ಯ ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಪ್ರಾಣೇಶ್ವರ, ಅಲ್ಲಿ ನೋಡಿದ್ರಿ ಸ್ವಾಮಿ, ಆ ಸಾರು ಎಷ್ಟೊಂದು ಮನೋಹರವಾಗಿರುವುದು. ಅದು ನನಗೆ ಹಿಡಿದು ಕೊಡಿ, ಅದರೊಡನೆ ಆಟ ಮಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ. ಬೇಡ ಸೀತಾ, ಆ ಮೃಗವನ್ನು ನೀನು ಬಯಸಬೇಡ. ನಾನು ಹೇಳುವ ಮಾತನ್ನು ಕೇಳು. ಮಾಯಾ ಮೃಗವ ನೀನಿದ ಮಾಯಾ ಮೃಗವ ನೀನಿದ ನೋಡಿ ಬಯಸುವುದೇಕೆ ಇದ ಜಾನಕಿ ಮಾಯಾ ಮೃಗವ ನೀನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವ ನೀನಿದ. ನಾನು ಹೇಳುವ ಮಾತನ್ನು ಕೇಳಿ, ಆ ಮೃಗದ ಗೊಡವೆ ನಮಗೆ ಬೇಡ. दानव माये प्रेम जाये जसिता दानव माये प्रेम जाये दानव माये प्रेम जाये दानव माये प्रेम जाये दानव माये प्रेम जाये
दानव माये प्रेम जाये दानव माये प्रेम जाये निजवन रुहुवे ममತೆಯ ಬಿಡು ನೀ ನಿಜವನ ರೂಹುವೆ ಮಮತೆಯ ಬಿಡು ನೀ ನಿಜವನೇ ರೂಹುವೆ ಮಮತೆಯ ಬಿಡು ನೀ ನಿಜವನೇ ರೂಹುವೆ ಮಮತೆಯ ಬಿಡು ನೀ ನಿಜವನ ರೂಹುವೆ ಮಮತೆಯ ಬಿಡು ನೀ ನಿಜವನರುವೆ ಮಮತೆಯ ಬಿಡು ಮಾಯಾ ಮೃಗವನೀನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೀನಿದ ಸಲ್ಲದ ಕಾರ್ಯವಿಂದಿಸು ಪ್ರಿಯಳೇ ಬೇಡ ಸೀತಾ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಮೋಹವು ಸಲ್ಲದು ಅಸುರರ ಮಾಯೆ ಸೀತಾ ಮೋಹವು ಸಲ್ಲದು ಅಸುರರ ಮಾಯೆ ಖಂಡಿತ ಕೆಡುಕಿದು ಸೀತಾ 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 ನನ್ನ ಖಂಡಿತ ಕೆಡುಕಿದು ಜಲ ಜಗಂದಿಯ ಕೇಳೆ ಬೇಡ ಸೀತಾ ಖಂಡಿತ ಕೆಡುಕಿದು ಜಲ ಜಗಂದಿಯ ಕೇಳೆ ಖಂಡಿತ ಕೆಡುಕಿದು ಜಲ ಜಗಂದಿಯ ಕೇಳೆ ಖಂಡಿತ ಕೆಡುಕಿದು ಜಲ ಜಗಂದಿಯ ಕೇಳೆ ಅಲ್ಲಿ ಪುದು ಮಾತನ್ನು ನೀ ಕೇಳೆ ಪ್ರಿಯ ಸಖಿಯ ಬೇಡ ಸೀತಾ ಅಲ್ಲಿ ಪುದು ಮಾತನ್ನು ನೀ ಕೇಳೆ ಪ್ರಿಯ ಸಖಿ ಮಾಯಾ ಮೃಗವನೀನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೀನಿದ 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 ಸೀತಾ ಈ ಕನಕಮಯವಾದ ಮೃಗವನ್ನು ಬಯಸಿ ನೀನು ವಿಪತ್ತಿಗೊಳಗಾಗದೆ ನಮ್ಮನ್ನು ಸಂಕಷ್ಟಕ್ಕೆ ಗುರಿ ಮಾಡಬೇಡ ಬೇಡ ಸೀತಾ ಅದು ಮಾಯಾಮೃಗವ ಅದನ್ನು ನೀನು ಬಯಸಬೇಡ ಪ್ರಾಣೇಶ್ವರ ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು ಅದು ನನಗೆ ಹಿಡಿದುಕೊಡಿ ಅದರೊಡನೆ ಆಟವಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ ಸೀತಾ ನಿನಗೆ ನೆನಪಿರುವುದೇ ಹಿಂದೆ ಶೂರ್ಪನಖ ದೇವಿಯ ಅಪಮಾನ ಮಾಡಿ ಕಳಿಸಿರುವೆವು ನಮ್ಮನ್ನು ವಂಚಿಸಲು ಆ ಅಧಮನಾದ ಮಾರೀಚನೇ ಈ ವೇಷ ಧರಿಸಿ ಬಂದಿರಬಹುದೆಂದು ತೋರುತ್ತಿರುವುದು ಆದ್ದರಿಂದ ನಿನಗೆ ಬೇಕಿದ್ದರೆ ಹೇಳು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನಾದರೂ ಹಿಡಿದು ತರುವೆನು ಈ ಮೃಗದ ಗೊಡವೆಯೇ ನಮಗೆ ಬೇಡ ಜಾನಕಿ ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರೇನು ಪ್ರಾಣೇಶ್ವರ ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ ಏನು ಮಾಡಿ
ಗತ್ಯಂತರವಿಲ್ಲ. ಸಹೋದರ ಲಕ್ಷ್ಮಣ, ಅಣ್ಣ ಕರೆದಿರಾ? ಲಕ್ಷ್ಮಣ, ಆ ಮೃಗವನ್ನು ನೋಡು. ಅಣ್ಣ, ಈ ಮೃಗವೇನೋ ಚೆನ್ನಾಗಿರೋದು, ಆದರೆ ನನಗೆ ಅದನ್ನು ಮೃಗವೆಂದು ನಂಬಲ ಆಗುತ್ತಿಲ್ಲ. ಆ ರಾಕ್ಷಸ ಅಧಮನಾದ ಮಾರೀಚನೆ ಈ ವೇಶ್ರಯವನ್ನು ಆಶ್ರಯಿಸಿ ಇಲ್ಲಿಗೆ ಬಂದಿರುವಂತೆ ತೋರುತ್ತಿರುವುದು. ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಇವನ ಮೋಸವನ್ನು ನಾವು ತಿಳಿದಿರಲಿಲ್ಲವೇ? ಹೌದು ಸಹೋದರ, ಅದಂತಿರಲಿ. ಈ ಮೃಗವನ್ನು ಜಾನಕಿಯು ಬಯಸಿರುವಳು. ನಾನು ಆ ಮೃಗವನ್ನು ಹಿಡಿದು ತರುವೆನು. ಅಲ್ಲಿಯವರೆಗೂ ನೀನು ಜಾನಕಿಯ ನೋರ್ವಳನ್ನೇ ಬಿಟ್ಟಿರಕೂಡದು. ಅಣ್ಣ, ಅಪ್ಪಣೆ ಕೊಟ್ಟರೆ ಅದನ್ನು ನಾನು ಹಿಡಿದು ತರುವೆನು. ಸಹೋದರ, ನೀನನ್ನು ಹಿಡಿದು ತರುವ ಶೂರಬಲ್ಲನೆಂದು ನಾನು ತಿಳಿದೆನು. ಆದರೆ ಸತಿಯು ಬಯಸಿದ್ದನ್ನು ಪತಿಯು ನಡೆಸಬೇಕಾದ ಕರ್ತವ್ಯ. ಅದೂ ಅಲ್ಲದೆ ಈ 14 ವರ್ಷದ ವನವಾಸದ ಅವಧಿಯಲ್ಲಿ ಈ ನನ್ನ ಜಾನಕಿ ನನ್ನಿಂದ ಏನನ್ನೂ ಆದ್ದರಿಂದ ಆ ಮೃಗವನ್ನು ನಾನೇ ಹಿಡಿದು ತರುವೆನು. ಆದ ಕಾರಣ ಜಾನಕಿಯ ನೋರುಗಳನ್ನೇ ಬಿಟ್ಟಿರಕೂಡದು. ಎಚ್ಚರವಿರಲಿ. ಆಗಲಿ ಅಣ್ಣ. ಹೇ ಮೃಗವೇ, ಎಲ್ಲಿಗೆ ಹೋಗುವೆ? ಇಲ್ಲೋ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಅಲ್ಲಿಗೆ ನಿನ್ನಯ ಸೊಲ್ಲನು ಅಡಗಿಪೇ. ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಪೇ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀನು? ಆ ಲಕ್ಷ್ಮಣ, ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಅದು ಅಲ್ಲಿ ಕೇಳಿದೀಯಾ? ನಿಮ್ಮಣ್ಣನ ಆರ್ತ ಧ್ವನಿಯಿಂದ ಕೇಳಿ ಬರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಶ್ರೀರಾಮಚಂದ್ರನಿಗೆ ಯಾವ ಅಪಾಯವಿಲ್ಲ. ಅಲ್ಲದೆ ಯಾರೋ ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬಹುದು. ನೀವು ಧೈರ್ಯದಿಂದಿರು ತಾಯಿ. ಇಲ್ಲ ಲಕ್ಷ್ಮಣ, ನನ್ನ ಸ್ವಾಮಿಯ ಆರ್ತ ಧ್ವನಿಯನ್ನು ಕೇಳಿ ನಾನು ಹೇಗೆ ಧೈರ್ಯದಿಂದಿರಲಿ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅವನಿಗೆ ಯಾವ ತೊಂದರೆಯೂ ಆಗದು. ನೀವು ಧೈರ್ಯದಿಂದಿರು ತಾಯಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮತ್ಸರವನ್ನು ಸಾಧಿಸಿ ಬಿಟ್ಟಿಯ. ಗುಪ್ತ ಶತ್ರುವಾದ ನಿಮ್ಮನ್ನು ಪ್ರಿಯ ಸಹೋದರನ ತಿಳಿದಿದ್ದರಲ್ಲ ನನ್ನ ಸ್ವಾಮಿ. ಲಕ್ಷ್ಮಣ, ನಾನು ಇಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿಯ ಸಮಯದಲ್ಲಿ ನನ್ನ ಮಾನ ಹರಣ ಮಾಡಲಿಲ್ಲ. ಊರಿಯೋ ಕಾಸಿದ ಸೆರಳಿನ ತೆರದಲ್ಲಿ ಊರಿಯೋ ಕಾಸಿದ ಸೆರಳಿನ ತೆರದಲ್ಲಿ ಇರಿಯುತ್ತಿದೆ ಈ ನುಡಿಯು ಎನ್ನ ಕರ್ಣದ್ವಯಗಳ ರಾಮ ರಾಮ. ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಈ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ
ಹಿರಿಯರು ಕಠಿಣ ಹೃದಯದವರು, ಹಿಡಿದ ಹಠವನ್ನು ಬಿಡದೆ ಇರಲಾರರು ಎಂಬ ಆರ್ಯೋಕ್ತಿಯು ಈಗ ನಿದರ್ಶನಕ್ಕೆ ಬಂದಿತು. ಅಮ್ಮ, ಯಾತಕ್ಕೆ ಕೋಪಿಸುವೆ ತಾಯಿ? ನಾನು ನಿನ್ನ ಮಾತನ್ನು ಕೇಳುವೆನು. ಹೇ ಭೂಮಾತೆ, ಹೇ ಮನಗಳಿರ, ಈ ನಿನ್ನ ಮಗಳಾದ ಜಾನಕಿ ದೇವಿಯನ್ನು ನಿನ್ನ ಮಡಲಿಗೆ ಹಾಕುತ್ತಿರುವೆ. ನಾನು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ಕೇಳಿ ಬರುವವರೆಗೂ ಈಕೆಯನ್ನು ಕಾಪಾಡುವ ಭಾರವೂ ನಿಮ್ಮದಾಗಿರುವುದು. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ಏನದು? ಅಮ್ಮ, ನಾನು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ಕೇಳಿ ಬರುವವರೆಗೂ ನಾನು ಇಲ್ಲಿ ಬರೆಯುವ ಸಪ್ತ ಋಷಿಗಳ ಗೆರೆಗಳನ್ನು ನೀನು ಯಾವುದೇ ಸಂದರ್ಭ ಬಂದರೂ ದಾಟಕೂಡದು ತಾಯಿ. ಹೇ ರಾಮಚಂದ್ರ, ಹೇ ಸೂರ್ಯದೇವ, ಇದಕ್ಕೆ ನೀವೇ ಸಾಕ್ಷಿ. ನಾನಿನ್ನು ಬರ್ಬೇನೆ ತಾಯಿ. ಜೈ ಮಹಾರುದ್ರ. ಭವಪಾಶನಾಶ ಈಶ ಭವಪಾಶನಾಶ ಶಂಕರನೇ ಶಿವನೇ ಭವಭಯ ಶಂಕರನೇ. ಢಮ 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 ಢಮರುಗದರನೆ ನಾಟ್ಯಲೋಲ ಢಮ 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 ಢಮರುಗದರನೆ ನಾಟ್ಯಲೋಲ ಲೋಕವ ಕಾಯುವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವಪಾಶನಾಶ ಈಶಮಯ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಲ್ಲಿ ಕಪಾಲ ಹಿಡಿದವನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಬ್ರಹ್ಮಾಂಡವತ ಬಳಸಿದನೇ. ಕನ್ನ ಪೂರ್ಣೆಯ ಕರುಣೆಯಿಂದಲೇ ಕನ್ನ ಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ದಾರಿದ್ರ್ಯವತ ಸಾಮಧಾನ ಪ್ರಿಯ ಶಂಕರನೇ. ಸಾಮಧಾನ ಪ್ರಿಯ ಶಂಕರನೇ. ಭವಪಾಶನಾಶ ಈಶಮಯ ಭವಭಯ ಶಂಕರನೇ ಶಿವನೇ ಭವಭಯ ಭವಭಯ ಶಂಕರ ಭವಭಯ ಶಂಕರ.
ಈಕೆಯನ್ನು ಉಪಾಯದಿಂದ ಸೆಳೆದೊಯ್ಯಬೇಕು. ಈಕೆಯನ್ನು ಉಪಾಯದಿಂದ ಸೆಳೆದೊಯ್ಯಬೇಕು. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸಿ. ಶಿವನು ನಿನಗೆ ಮಂಗಳವನ್ನುಂಟು ಮಾಡಲಿದ್ದಾನೆ, ಭಿಕ್ಷೆಯನ್ನು ಬಿಡುತ್ತಾನೆ. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿಯಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಲ್ಲ. ಅವರು ಬಂದ ನಂತರ ನಾವು ನಿಮ್ಮನ್ನು ಸತ್ಕರಿಸುತ್ತೇವೆ. ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಅಲ್ಲಿಯವರೆಗೂ ಇರಲು ಸಾಧ್ಯವಿಲ್ಲ ತಾಯಿ. ಭಿಕ್ಷೆಯನ್ನು ಕೊಡುವುದಾದರೆ ಕೊಡು, ಇಲ್ಲವಾದರೆ ಮುಂದೆ ಹೋಗು. ಪೂಜ್ಯರೇ, ಕೋಪಿಸಲಾಗದು. ಕ್ಷಣಕಾಲ ನಿಲ್ಲಿ. ಸೀತಾ, ನೀನೆಂತಹ ಲಾವಣ್ಯವಂತಿ, ನೀನೆಂತಹ ಸೌಂದರ್ಯವಂತಿ. ನಿನ್ನನ್ನು ಸೃಷ್ಟಿಸಬೇಕಾದರೆ ಆ ಬ್ರಹ್ಮ ಎಷ್ಟು ಶ್ರಮಪಟ್ಟ. ಸೀತಾ, ಅಂದು ಜನಕರಾಜನ ಸ್ಥಾನದಲ್ಲಿ ಶಿವಧನಸ್ಸನ್ನು ಎದೆಯೇರಿಸಲಾಗದೆ ಮುಗ್ಗರಿಸಿದಾಗ ಉಪ್ಪರೆಗೆಯ ಮೇಲೆ ಕುಳಿತು ಕರಚಪ್ಪಾಳೆ ಹಾಕಿ ನಕ್ಕಿದೆಯಲ್ಲ ಸೀತಾ. ಅದಿರಲಿ, ಇಂದು ನನ್ನ ತಂಗಿ ಶೂರ್ಪನ ಕಾಳನ್ನು ಕಿವಿ ಮೂಗೆಗಳನ್ನೆಲ್ಲ ಕೊಯ್ದು ಘಾಸಿಗೊಳಿಸಿದನಲ್ಲ, ನನ್ನ ರಕ್ತ ಕುದಿಯುತ್ತಿದೆ. ಏನೇ ಅಪಶಕುನ. ಕಾಗೆ ರುದ್ರಾದ್ರಿಗಳ ಜಯಂಕಾರ ನಾದ. ಅಪಶಕುನದ ಮುನ್ಸೂಚನೆ ಈ ರಾವಣನಿಗೆ. ಅಪಶಕುನ. ರಾಮ ಲಕ್ಷ್ಮಣರು ಬರುವುದರೊಳಗಾಗಿ ಏಕೆಯನ್ನು ಏನಿ ಜ್ವಾಲಾಯ. ಬಲ ಬಲ ಲಕ್ಷ್ಮಣ ಬಲ. ಅತ್ತಿಗೆ ಯಮಾನ ರಕ್ಷಣೆಗೆ ಆಗ್ನೇಗೆರೆಗಳು. ಹೇಳಿಯಾಯಿತು. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷ. ಇದು ಸ್ವೀಕರಿಸಿ ಪೂಜ್ಯರೇ. ಮುಂದೆ ಬಂದು ನೀಡುತ್ತಾಯಿ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಎಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ, ಅದನ್ನು ನಾನು ದಾಟಿ ಬರುವಂತಿಲ್ಲ. ಏನು, ನನ್ನಂತ ವೃದ್ಧ ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡಲು ಆಗ್ನೆಗೆರೆಗಳನ್ನು ತೋರಿಸುತ್ತಿರುವೆಯಾ? ನಾನೇನಾದರೂ ಹಸುವಿನಿಂದ ಇಲ್ಲಿಯೇ ಹಸು ನೀಗಿದ್ದಲ್ಲಿ ನಿನಗೆ ಬ್ರಹ್ಮಾತ್ಯ ದೋಷವು ಪ್ರಾಪ್ತಿಯಾಗಲಿ. ಇಡೀ ಶಾಪವನ್ನ. ಪೂಜ್ಯರೇ, ಕೋಪಿಸಲಾಗದು. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಬಾ ತಾಯಿ, ಇನ್ನು ಮುಂದೆ ಬಾ ಬಾ. ಇದೋ ನೋಡು ಪೌರಸ್ಯ ವಂಶ ಕಲಶಾಂಭುದಿ ಚಂದ್ರನ. ಇದೋ ನೋಡು ದಶಾಂಶ ವಿಂಶತಿ ಬುಧಾಂಚನ. ಇದೋ ನೋಡು ಸುಪ್ರಚಂಡ ಭೈಕರನ.
ಇದೋ ನೋಡು ಹರಿರಾಯರ ಗಂಧನ, ಇದೋ ನೋಡು ರಾವಣ ಸಾರ್ವ ಭೌಮನ. ಜಾನಕಿ, ನನ್ನನ್ನು ನೋಡು. ಸುವರ್ಣ ಲಂಕಾಧೀಶ್ವರ ನನ್ನನ್ನು ಕಂಡರೆ ಅಷ್ಟದಿಕ್ಪಾಲಕರಾದಿಯಾಗಿ ನವಗ್ರಹಗಳು ಸಪ್ತ ಋಷಿಗಳು ಗಡ ಗಡ ಗಡನೆ ನಡುಗಿ ದಿಕ್ಕಾಪೋಗಿ ಹೋಗುವರು. ಬಾ, ಈ ಅರಣ್ಯದಲ್ಲಿ ಅಲೆದಾಡುವುದಕ್ಕಿಂತ ನನ್ನ ಅಂತಃಪುರದಲ್ಲಿ ಪಟ್ಟದರಸಿಯಾಗಿರುವಂತೆ ನಡೆ ನನ್ನ ಸಂಗಡ. ರಾಮಚಂದ್ರ, ಹೀಗೇನು ಮಾಡಲಿ? ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟನಲ್ಲ. ಹೀಗೇನು ಮಾಡಲಿ? ಈ ರಾಕ್ಷಸನಿಂದ ನನ್ನನ್ನು ರಕ್ಷಿಸಿ ಕಾಪಾಡೋರಾರೂ ಇಲ್ಲವೇ? ಜಾನಕಿ, ಅಷ್ಟದಿಕ್ಪಾಲಕರು ಆದಿಯಾಗಿ ಆ ನನ್ನ ವೈರಿಯಾದ ಹರಿಯೇ ನನ್ನ ಓಂಕಾರವನ್ನು ಕಂಡರೆ ಗಡಗಡನೆ ನಡುಗುತ್ತಿರುವಾಗ ಕೇವಲ ನರಮಾನವನಾದ ರಾಮನು ನಿನ್ನನ್ನು ಕಾಪಾಡಬಲ್ಲನೆ. ಆ ನನ್ನ ಸಂಗಡ. ಪಾಪಿ, ನೀನಾಡುತ್ತಿರುವ ಮಾತುಗಳಿಗೆಲ್ಲ ಅತಿ ಶೀಘ್ರವಾಗಿ ಶಿಕ್ಷೆಯನ್ನು ಅನುಭವಿಸಲಿ. ನನ್ನನ್ನಾರಾದರೂ ಕಾಪಾಡಿ. ನನ್ನನ್ನಾರು ಕಾಪಾಡುವವರು ಇಲ್ಲಿ ಈ ಕಾನನ ಮಧ್ಯದಲ್ಲಿ. ಮಾವನವನಾದ ದಶರಥ ಮಹಾರಾಜರೇ, ನೀವಾದರ ಬಂದು ನನ್ನನ್ನು ಕಾಪಾಡಿ. ಕಾಪಾಡಿ. ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ಈ ದುರುಳನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನಾದರೂ ನನ್ನ ಕಾಪಾಡು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಸಮುದ್ರದಲ್ಲಿ ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುತ್ತಿರುವ ನೀನು ಈ ಲಂಕೇಶ್ವರನನ್ನು ಪ್ರಶ್ನೆ ಮಾಡುವಂತಾದೆಯಾ? ಕೆಲವೋ ಮುದಿಹದ್ದೆ, ನಾನು ದಕ್ಷಿಣ ಪದೇಶ್ವರ ರಾವಣ ಸಾರ್ವಭೌಮ. ನೀನಾರು? ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಕೇಳಿದ್ದೆ, ಈತನು ಮಹಾಪರಾಕ್ರಮಿ ಎಂದು ಕೇಳಿದ್ದೆ. ಸುಮ್ಮನೆ ಈ ಮುದಿಹದ್ದಿನ ಜೊತೆ ದ್ವಂದ್ವವಾಡುತ್ತಾ ಕಾಲ ಕಳೆಯುವ ಬದಲು ಈತನನ್ನು ಉಪಾಯದಿಂದ ಓದಿಸಿ ಈ ಸೀತೆಯನ್ನು ಕರೆದುಕೊಂಡು ಹೋದ. ಎಲ್ಲವೋ ಮುದಿಹದ್ದೆ, ನಾವಿಬ್ಬರೂ ಸಮಬಲರಾದ್ದರಿಂದ ನಮ್ಮಿಬ್ಬರ ಜೀವದ ನೆಲೆಯನ್ನರಿದು ಯುದ್ಧ ಮಾಡೋಣ. ನಿನ್ನ ಜೀವದ ನೆಲೆಯು ಎಲ್ಲಿರುವುದು? ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ಎಲ್ಲವೋ ಮುದಿಹದ್ದೆ, ನನ್ನ ಜೀವದ ನೆಲೆಯೋ ನನ್ನ ಹೆಡಗಾಲಿನ ಒಂಗುಷ್ಠದಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿದೆ? ನನ್ನ ಜೀವದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. 2 ರೆಕ್ಕೆಗಳಲ್ಲಿ? ಹಾಗಾದರೆ ಸೈತನಾವು ಯುದ್ಧಕ್ಕೆ. ಸಿದ್ಧನಾಗು. ಮುದಿಯಂತೆ ದೇವಾದಿ ದೇವತೆಗಳೇ ನನ್ನೆದುರಿಗೆ ನಿಲ್ಲಲು ಎದುರುತ್ತಿರುವಾಗ ಕೇವಲ ಈ ಮುದಿಹದ್ದು ನಿನ್ನನ್ನು ಕಾಪಾಡಬಲ್ಲದೆ? ಜಾನಕಿ, ಸುಮ್ಮನೆ ಹಠ ಮಾಡುವುದನ್ನು ಬಿಟ್ಟು ನಡೆ ನನ್ನ ಸಂಗಡ. ನನ್ನ ಅಂತಃಪುರಕ್ಕೆ ಹೋಗಿ ಸುಖದಿಂದ ಬಾಳೋಣವಂತೆ. ಹೇಗೇನು ಮಾಡಲಿ? ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷರಾಜನಿಗೆ ಈ ಅವಸ್ಥೆ ಉಂಟಾಯಿತು. ಇರಲಿ, ನಾನು ಪತಿವೃತ್ತಿ ಆಗಿದ್ದು ನಿಜವಾಗಿದ್ದ ಪಕ್ಷದಲ್ಲಿ